ಇದಾದ್ಮೇಲಿಂದ ಜಸ್ಪ್ರೀತ್ ಬುಮ್ರಾ ಎಂತ ಒಂದು ಔಟ್ಸ್ಟ್ಯಾಂಡಿಂಗ್ ಬೌಲಿಂಗ್ ಮಾಡೋದು. ಸೆಕೆಂಡ್ ನ್ಯೂ ಬಾಲ್ ಬಹಳ ಇಂಪಾರ್ಟೆಂಟ್ ಫಸ್ಟ್ ಸೆಷನ್ ಅಲ್ಲಿ ಅಂತ ಮಾತಾಡ್ತಾ ಇದ್ವಿ. ಅದನ್ನ ಬ್ಯೂಟಿಫುಲ್ ಆಗಿ ಯೂಸ್ ಮಾಡ್ಕೊಂಡಿದ್ದು ಸೆಟ್ಲ್ ಆದಂತಹ ಜೋ ರೂಟ್ ಹಾಗೂ ಬೆನ್ ಸ್ಟೋಕ್ಸ್ ನ ಅನ್ಸೆಟಲ್ ಮಾಡಿದ್ದು, ಆಮೇಲೆ ಅಪ್ರೂಟ್ ಮಾಡಿದ್ದು ಜಸ್ಪ್ರೀತ್ ಬುಮ್ರಾ. 8 ಓವರ್ ಅಲ್ಲೇ ಅಂದ್ರೆ ಪಂದ್ಯದ 8 ಓವರ್ ಅಲ್ಲೇ ನಿನ್ನೆ ಶುರುವಾದ್ಮೇಲೆ 8 ಓವರ್ ಅಲ್ಲಿ ನಾವು 3 ವಿಕೆಟ್ ನ ತಗೊಂಡ್ಬಿಡ್ತೀವಿ. ಆ ಹಂತದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಒಳಗಡೆ ಹೋಗ್ತಾರೆ ಫಾರ್ ವಾಟ್ ಎವರ್ ರೀಸನ್. ಆ ಟೈಮಲ್ಲಿ ಸಿರಾಜ್ ಅವರು ಇನ್ನೊಂದು ಎಂಡಲ್ಲಿ ಆಪರೇಟ್ ಮಾಡ್ತಾ ಇರ್ತಾರೆ. ಒಂಚೂರು ಬಾಲ್ ಶೇಪ್ ಹೋಗಿರುತ್ತೆ, ಬಾಲ್ ಚೇಂಜ್ ಮಾಡ್ಬಿಡೋಣ ಅಂತ ರಿಕ್ವೆಸ್ಟ್ ನ ಹಾಕ್ತಾರೆ. ಗುರು ಅಷ್ಟೊತ್ತು ನೀವು ಮೇಂಟೈನ್ ಮಾಡಿದಿರಾ, ನೀವು ಹೇಳ್ದಂಗೆ ಆಟ ಆಡ್ತಾ ಇದೆ ಬಾಲ್. ಆ ಟೈಮಲ್ಲಿ ಬಾಲ್ ನ ಚೇಂಜ್ ಮಾಡಿದಲ್ಲ ಸಿರಾಜ್, ಜಸ್ಟ್ ಬಿಕಾಸ್ ನಿಮ್ಗೆ 1 ವಿಕೆಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಹೌದು, ಔಟ್ ಆಫ್ ಶೇಪ್ ಆಯ್ತು ಅಂದ್ರೆ ಯಾವಾಗ್ಲೂ ಅದನ್ನ ಚೇಂಜ್ ಮಾಡೋದು ಪದ್ಧತಿ, ನೋ ಡೌಟ್ ಅಬೌಟ್ ಇಟ್. ಬಟ್ ಈ ತರ ನೀವು 3 ವಿಕೆಟ್ ನ ತಗೊಂಡ್ಬಿಟ್ಟಿದೀರಾ 8 ಓವರ್ ಅಲ್ಲಿ ಅಂತ ಹೇಳಿದಾಗ, ಆ ಟೈಮಲ್ಲಿ ಬಾಲ್ ಯದ್ವಾ ತದ್ವಾ ಅಥವಾ ಮ್ಯಾಕ್ಸಿಮಮ್ ಮೂವ್ ಆಗಿರೋದು ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಯಾವಾಗ ಅಂದ್ರೆ ಆ ಬಾಲ್ ನ ಯೂಸ್ ಮಾಡಿದಾಗ. ಆ ಟೈಮಲ್ಲಿ ಬಾಲ್ ನ ಚೇಂಜ್ ಮಾಡಿದ್ದು, ಲೈಕ್ ಟು ಲೈಕ್ ಬಾಲ್ ನ ಕೊಡಕ್ಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ನೀವು ನೋಡಿರ್ತೀರಾ, ಬಾಕ್ಸ್ ಫುಲ್ ಆಫ್ ಬಾಲ್ ಇರುತ್ತೆ, ಆ ಬಾಲ್ ಇಂದ ಕ್ಲೋಸರ್ ಟು ಈ ರೀಪ್ಲೇಸ್ ಮಾಡ್ಬೇಕಾಗಿರುವಂತ ಬಾಲ್ ಯಾವ್ದಿರುತ್ತಲ್ಲ ಅದನ್ನ ತೆಗೆದು ಕೊಟ್ಟಿದ್ದು. ಕಂಪ್ಲೀಟ್ಲಿ ಡಿಸಪಾಯಿಂಟ್ ಆಗೋದ್ರು ಟೀಮ್ ಇಂಡಿಯಾ. ಶುಭ್ಮನ್ ಗಿಲ್ ಇನ್ಫ್ಯಾಕ್ಟ್ ಕೋಪ ಮಾಡಿಕೊಂಡು ವಾದ ವಿವಾದನ ನಡೆಸ್ತಾರೆ ಆ ಹಂತದಲ್ಲಿ ಅಂಪೈರ್ ಜೊತೆ. ಅದಾದ್ಮೇಲಿಂದ ಸಿರಾಜ್ಗಂತೂ ಟೋಟಲಿ ಡಿಸಪಾಯಿಂಟ್ ಆಗೋರುತ್ತೆ. ಏನ್ ಬಾಲ್ ಕೊಟ್ಟಿದ್ಯಾ ಗುರು ನೀನು ಅಂದ್ರೆ, ಗುರು ಇದ್ದಿದ್ ನಾನು ಕೊಟ್ಟಿದ್ದೀನಮ್ಮ, ನೀನ್ ಚೇಂಜ್ ಕೇಳಿದೆ, ನೀನ್ ಚೇಂಜ್ ಕೇಳಿದಕ್ಕೆ ನಾನ್ ಕೊಟ್ಟಿರೋದು ಬಾಲು ಅಂತ ಅವ್ರು ಹೇಳ್ತಾರೆ. ಜಸ್ಪ್ರೀತ್ ಬುಮ್ರಾ ಬಂದ್ ನೋಡ್ತಾರೆ ಬಾಲ್ ನ, ಅವರು ಕೂಡ ಕ್ಲಿಯರ್ಲಿ ಡಿಸಪಾಯಿಂಟೆಡ್ ಅವ್ರ ಮುಖದಲ್ಲಿ ಕಾಣ್ತಿದೆ. ಅಲ್ಲಿ ಪಂದ್ಯ ಶಿಫ್ಟ್ ಆಯ್ತು, ಗೇಮ್ ಶಿಫ್ಟ್ ಆಯ್ತು. ಇದಕ್ ಮುಂಚೆ KL ರಾಹುಲ್ ಜೇಮಿ ಸ್ಮಿತ್ ಅವರ ಒಂದು ಕ್ಯಾಚ್ ನ ಬಿಟ್ಟಿರ್ತಾರೆ 5 ರನ್ ಇರುವಾಗ. ಅದಾದ ಮೇಲಿಂದ ಗುರು 271 for 5 ಇದ್ರು ಇಂಗ್ಲೆಂಡ್. ಆ ಹಂತದಲ್ಲಿ ಬಾಲ್ ಚೇಂಜ್ ಮಾಡ್ತಾರೆ, ಅದು ಹೋಗಿ 387 ಆಗುತ್ತೆ. ಅಂದ್ರೆ ಲಾಸ್ಟ್ 3 ವಿಕೆಟ್ಸ್ಗೆ 116 ರನ್ಸ್ ಬರುತ್ತೆ. ಅದಕ್ಕೆ ಪ್ರಮುಖ ಕಾರಣ ಜೇಮಿ ಸ್ಮಿತ್ ಅವರ ಅರ್ಧಶತಕ, ಬ್ರೈಡನ್ ಕಾರ್ಸ್ ಅವರ ಅರ್ಧಶತಕ. ಇಂಡಿಯಾದ ಫೋಕಸ್ ಮತ್ತೆ ಅಟೆನ್ಷನ್ ಬೌಲಿಂಗ್ ಮೇಲೆ ಗಿಂತ ಬಾಲ್ ಮೇಲೆ ಹೊಟ್ಟೋಯ್ತು. ಆ ಫ್ರಸ್ಟ್ರೇಷನ್ ಕೋಪಕ್ಕೆ ಏನೇನೋ ಟ್ರೈ ಮಾಡಕ್ ಹೋಗಿ ತುಂಬಾ ರನ್ಸ್ ನ ಕನ್ಸೀಡ್ ಮಾಡಿದ್ರು. ಗೇಮ್ ನ ಆಕ್ಚುಲಿ ಗ್ರಿಪ್ ಅಲ್ಲಿ ತಗೊಂಡ್ಬಿಡ್ಬೋದಾಗಿತ್ತು. 300, 310, 315 ಒಳಗಡೆ ಆಲ್ ಔಟ್ ಮಾಡಬಹುದಾಗಿತ್ತು ಇಂಗ್ಲೆಂಡ್ ನ, ಇನ್ ಕೇಸ್ ಏನಾದ್ರು KL ರಾಹುಲ್ ಕ್ಯಾಚ್ ಹಿಡಿದಿದ್ದೆ ಅಥವಾ ಆ ಬಾಲ್ ನ ಚೇಂಜ್ ಮಾಡಿಲ್ಲ ಅಂತ ಹೇಳಿದೆ. ಅನ್ಫಾರ್ಚುನೇಟ್ಲಿ ಆ ಹಂತದಲ್ಲಿ ಮಾಡಿದಂತ ಡಿಸಿಷನ್ ಬ್ಯಾಕ್ ಫೈರ್ ಆಯ್ತು ಟೀಮ್ ಇಂಡಿಯಾಗೆ ಅಂತ ಹೇಳಕ್ ಇಷ್ಟಪಡ್ತೀನಿ.